ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ, ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ರಮ್ಯಾ ಇತ್ತೀಚಿನ ದಿನಗಳಲ್ಲಿ ತುಂಬ ಸುದ್ದಿಯಲ್ಲಿರುವ ನಟಿ. ಅವರು ಸಿನಿಮಾ ವಲಯದಲ್ಲಿ ಸಂಚಲನ ಮೂಡಿಸ್ತಾ ಇದ್ರು. ಆದರೆ ಈಗ ಲೇಟೆಸ್ಟ್ ಸಂಚಲನ ಅವರು ಮೂಡಿಸಿರೋದು ರಾಜಕೀಯ ವಲಯದಲ್ಲಿ. ಯಾಕೆಂದರೆ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ರಾಜಕೀಯ ಮತ್ತಿತರ ವಿಷಯಗಳ ಬಗ್ಗೆ ನಾವು ರಮ್ಯಾ ಜೊತೆಗೆ ಮಾತಾಡುವಂಥ ಈ ವಿಶೇಷ ಕಾರ್ಯಕ್ರಮ ರಮ್ಯಾ ರಾಜಕೀಯ. ರಮ್ಯಾ ರಾಜಕೀಯದಲ್ಲಿ ನಮ್ಮ ಜೊತೆ ಮಾತಾಡಲು ಸ್ವತಃ ರಮ್ಯಾ ನಮ್ಮನಿಗೆ ನಿಮಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ರಮ್ಯಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಓಕೆ. ಸೊ ಲೇಟೆಸ್ಟ್ ಎಂಟ್ರಿ ನೀವು ರಾಜಕೀಯಕ್ಕೆ ಕೊಡ್ತಾ ಇದ್ದೀರಿ. ಸೊ ಏನು ಕಾರಣ ಮುಖ್ಯವಾಗಿ ರಾಜಕೀಯಕ್ಕೆ ಬರಬೇಕನ್ಸಿದ್ದು? ಯಾಕೆ? ನಾನು ಆ್ಯಕ್ಚುಲಿ ರಾಜಕೀಯಕ್ಕೆ ನಾನು ಎಂಟ್ರಿ ಕೊಟ್ಟಿದ್ದು ಆವಾಗ. ಯಾವಾಗ? ಏಪ್ರಿಲಲ್ಲಿ when I joined. ಈಗ ಕಾಂಟೆಸ್ಟ್ ಮಾಡೋ ಮೂಲಕ ಅಂದರೆ ಅಧಿಕಾರ ರಾಜಕೀಯ ಅಂತಾರಲ್ಲ, ಅದಕ್ಕೆ ಹೋಗ್ತಾ ಇದ್ದೀರಾ? ಸೊ ವಾಟ್ ಇಸ್ ದ ರೀಸನ್ ಈಸ್ ಇವತ್ತಿನ ಪೊಲಿಟಿಕಲ್ ಸ್ಟೇಟ್. ಎಲ್ಲರೂ ಒಳ್ಳೆಯವರು ಇರುವಾಗ, ನಮ್ಮ ಗೌರ್ಮೆಂಟ್ ಚೆನ್ನಾಗಿ ಓಡ್ತಾ ಇರುವಾಗ, ದೇರ್ ಇಸ್ ನೋ ನೆಸೆಸಿಟಿ ಟು ಜಾಯಿನ್ ಪಾಲಿಟಿಕ್ಸ್. ಬಿಕಾಸ್ ಆಗಲೇ ಒಳ್ಳೆ ಜನ ಇದ್ದಾರೆ ಗವರ್ನ್ ಮಾಡೋದಕ್ಕೆ. ಈ ಪೊಲಿಟಿಕಲ್ ಸ್ಟೇಟಲ್ಲಿ ಐ ಥಿಂಕ್ ಜಸ್ಟ್ ಯಾವಾಗ ನಾವೆಲ್ಲರೂ ವಿ ಜಸ್ಟ್ ಗಿವನ್ ಅಪ್ ಹೋಪ್, ಈ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನಾವು. ಜಸ್ಟ್ ಲೈಕ್ ಎವ್ರಿ ಅದರ್ ಯೂತ್, ನನಗೂ ಹಾಗೆ ಅನಿಸುತ್ತೆ. ಐ ಆಮ್ ಫ್ರಸ್ಟ್ರೇಟೆಡ್. ಏನೋ ಒಂದು ಮಾಡಬೇಕು. ಸುಮ್ಮನೆ ಟಿ ವಿ ನೋಡಿಕೊಂಡು ಒಂದು ಒಪಿನಿಯನ್ ಹೇಳ್ಕೊಂಡು ನಮ್ಮ ಫ್ಯಾಮಿಲಿ ಜೊತೆ ಹಂಚ್ಕೊಂಡು ಟ್ವಿಟರಲ್ಲಿ ಹಾಕಿ ಫೇಸ್ಬುಕ್ಕಲ್ಲಿ ಹಾಕಿ ಏನೂ ಆಗೋದಿಲ್ಲ. ಇಫ್ ಯು ಹ್ಯಾವ್ ಅನ್ ಒಪಿನಿಯನ್ ಯು ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ಇಟ್. ಅದು ಬಿಟ್ಬಿಟ್ಟು ನಿಮ್ಮ ಸೆಲ್ಫಿಶ್ ಆಗಿ ನಾನಾಯಿತು, ನನ್ನ ಕೆಲಸ ಆಯಿತು, ಯಾಕೆ ಬೇಕು ನಮಗೆ, ಅವ್ರ ಪಾಡಿಗೆ ಅವ್ರಿರಲಿ ಅಂದರೆ ದಟ್ ಈಸ್ ನಾಟ್. ಅಂದರೆ ಯೋರ್ ಗೋಲ್ ಹ್ಯಾಸ್ ಟು ಬಿ ಯೋರ್ ಕಂಟ್ರಿ. ನಮ್ಮ ಜನ, ನಾವು ಉದ್ಧಾರ ಆಗಬೇಕು, ನಮ್ಮ ದೇಶ, ಅದು ಮುಖ್ಯ ಇರಬೇಕು. ಇಫ್ ಯು ಆರ್ ಥಿಂಕಿಂಗ್ ಓನ್ಲಿ ಅಬೌಟ್ ಯುವರ್ ಸೆಲ್ಫ್, ನಾನು ಚೆನ್ನಾಗಿ ದುಡ್ಡು ಮಾಡ್ತೇನೆ, ನಾನು ಚೆನ್ನಾಗಿದ್ದೀನಿ ಅಂದರೆ ಇಟ್ಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಅಂದರೆ ನಮ್ಮ ದೇಶ, ನಮ್ಮ ಜನ, ನಮ್ಮ ಸಮಾಜನ ಉದ್ಧಾರ ಮಾಡೋ ಸಲುವಾಗಿ ಮಾಡಲೇಬೇಕು. ಖಂಡಿತವಾಗ್ಲೂ ನೀವು ಎಂಟ್ರಿ ವಿ ಹ್ಯಾವ್ ಟು ಗಿವ್ ಬ್ಯಾಕ್ ಟು ಸೊಸೈಟಿ ಅಲ್ವಾ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಹಾಗೇನೆ. ನಾನು ಯಾವತ್ತೂ ಎಲ್ಲಾದರೂ ಹೋಗ್ತಾ ಇರುವಾಗ ನನ್ನ ಅಕ್ಕಪಕ್ಕ ಏನಾದರೂ ಅನ್ಯಾಯ ನಡೀತಾ ಇದ್ರೆ, ಇನ್ಜಸ್ಟಿಸ್ ನಡೀತಾ ಇದ್ರೆ ನಾನು ಸುಮ್ಮನೆ ಇರೋಕ್ಕಾಗಲ್ಲ. ಐ ಆಲ್ವೇಸ್ ಹ್ಯಾವ್ ಎನ್ ಒಪಿನಿಯನ್ ಆ್ಯಂಡ್ ಐ ಆಲ್ವೇಸ್ ಡೂ ಸಮಥಿಂಗ್ ಅಬೌಟ್ ಇಟ್. ಆ್ಯಂಡ್ ಅದನ್ನೇ ನನ್ನನ್ನು ಮುಂದಕ್ಕೆ ತರ್ತಾ ಇರೋದು. ಆ್ಯಂಡ್ ಐ ಆಲ್ವೇಸ್ ಫೀಲ್ ದಟ್ ಇವಾಗ ಸ್ಟೆಪ್ ಹಾಕಿ ಒಂದು ಪೊಲಿಟಿಕಲ್ ಸ್ಟೇಟ್ ಆಫ್ ಅಫೇರ್ಸಲ್ಲಿ ಒಳ್ಳೆ ಜನ ಬಂದು ಅದನ್ನು ಚೇಂಜ್ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಅದು, ದಿ ಯೂತ್ ಎಸ್ಪೆಷಲಿ. ಆದರೆ ಇಂಥ ಒಳ್ಳೆ ಇಂಟೆನ್ಷನ್ ಇರುವಂಥ ಜನ ಕೂಡ ರಾಜಕೀಯದಲ್ಲಿ ಹೋದ ತಕ್ಷಣ ಅಲ್ಲಿ ಬದಲಾಗ್ಬಿಡ್ತಾರೆ, ಅಥವಾ ಆ ಸಿಚುವೇಶನ್ ಅವ್ರನ್ನ ಬದಲು ಮಾಡುತ್ತೆ. ಯಾವುದೋ ಒಂದು ಈಗ ಒಂದು ಪೋಸ್ಟ್ ಅಂತ ಸಿಕ್ಕ ಮೇಲೆ ಫಸ್ಟ್ ಪೋಸ್ಟ್ ಒಂದು ಸಿಗಲಿ, ಆಮೇಲೆ ಅಧಿಕಾರ ಚಲಾಯಿಸೋಣ, ಒಳ್ಳೇದು ಮಾಡೋಣ ಅಂತೀವಿ. ಅದಾದ ನಂತರ ಅದನ್ನು ಉಳಿಸ್ಕೊಳ್ಳೋದ್ರಲ್ಲೇ ನಾವು ಕಾಲ ಕಳೆದು ಬಿಡ್ತೀವಿ. ಆ ಥರ ಏನೇನೋ ಆಗುತ್ತೆ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ರಮ್ಯಾ. ಆ ಥರ ಆಗುವಂಥ ಸಾಧ್ಯತೆಗಳಿಲ್ವಾ ನಿಮಗೆ? ಐ ಬಿಲೀವ್ ಇನ್ ಟ್ರಾನ್ಸ್ಪೇರೆನ್ಸಿ. ನಾನು ಹೇಗೆ ಫಂಕ್ಷನ್ ಮಾಡ್ತೀನಿ ಅಂದರೆ, ನನ್ನ ಮುಂದಕ್ಕೆ ಏನೇ ನಡೆದ್ರೂ ದೇ ವಿಲ್ ಬಿ ಟ್ರಾನ್ಸ್ಪೇರೆನ್ಸಿ. ದ ಪಬ್ಲಿಕ್ ವಿಲ್ ನೋ ವಾಟ್ ಐ ಆಮ್ ಡೂಯಿಂಗ್. ಅದಿರುವಾಗ ನಮಗೇನು ಭಯ ಇರಲ್ಲ ನೋಡಿ. ನಾವು ಒಳ್ಳೇದನ್ನ ಮಾಡೋಕ್ಕೆ ಹೋದರೆ ನಮಗೇನು ಭಯ ಇರೋದಿಲ್ಲ. ವೇರ್ ಇಸ್ ದ ನೆಸೆಸಿಟಿ ಫಾರ್ ಯು ಟು ಚೇಂಜ್? ನಾವ್ಯಾಕೆ ಬದಲಾಗಬೇಕು? ಜನ ನಮ್ಮನ್ನ ಬದಲಾಯಿಸಕ್ಕೆ ಟ್ರೈ ಮಾಡಿದ್ರು ಕೂಡ ನೀವು ನಿಯತ್ತಾಗಿ, ನೀವು ನಿಮ್ಮ ಕೆಲಸದಲ್ಲಿ ನೀವು ಕರೆಕ್ಟಾಗಿದ್ದರೆ ದೇರ್ ಇಸ್ ನೋ ನೆಸೆಸಿಟಿ ಟು ಬಿ ಸ್ಕೇರ್ಡ್. ವೈ ಶುಡ್ ಯು ಚೇಂಜ್? ಆ್ಯಂಡ್ ಐ ಥಿಂಕ್ ಈಗಿನ ಕಾಲದ ಯೂತ್ ಏನು ಗೊತ್ತಾ, ದೇ ಡೋಂಟ್ ಬಿಲೀವ್ ಇನ್ ಆಕ್ಸೆಪ್ಟಿಂಗ್ ಬ್ರೈಬ್ಸ್. ದೇ ಆರ್ ಫೆಡ್ ಅಪ್ ವಿತ್ ವಾಟ್ ದೇ ಹ್ಯಾವ್ ಸೀನ್. ಅವರು ಲೈಕ್ ಮೈಂಡೆಡ್ ಪೀಪಲ್ ಒಟ್ಟಿಗೆ ಬಂದರೆ ಅದಕ್ಕೆ ಐ ಆಮ್ ಆಸ್ಕಿಂಗ್ ಮೋಸ್ಟ್ ಆಫ್ ದ ಯೂತ್, ನೀವು ಬಂದು ಜಾಯಿನ್ ಮಾಡಿದ್ರೆ ಲೈಕ್ ಮೈಂಡೆಡ್ ಪೀಪಲ್ ಇರುವಾಗ ಹೌ ಕೆನ್ ವಿ ಚೇಂಜ್? ನಾವು ಯಾಕೆ ಬದಲಾಗ್ತೀವಿ? ನಾವು ಯಾಕೆ ಕರಪ್ಟ್ ಆಗ್ತೀವಿ? ಯು ಗೆಟ್ ಕರಪ್ಟ್ ವೆನ್ ಯು ಆರ್ ಸರೌಂಡೆಡ್ ವಿತ್ ಕರಪ್ಟ್ ಪೀಪಲ್ ಆ್ಯಂಡ್ ಯು ಆರ್ ದಿ ಓನ್ಲಿ ಕರೆಕ್ಟ್ ಪರ್ಸನ್, ರೈಟ್? ಬಟ್ ನಮ್ಮಷ್ಟು ಜನನೇ ಇನ್ನಷ್ಟು ಜನ ಬಂದರೆ ವೇರ್ ಇಸ್ ಅಲ್ಲಿ ಸ್ಕೋಪೇ ಇಲ್ಲ to get involved or embroiled in any kind of controversy or scam or anything. ಇನ್ನೊಂದು ಕಾಂಗ್ರೆಸ್ ಪಕ್ಷ ಯಾಕೆ ಮಾಡ್ಕೊಂಡಿದ್ದು ನೀವು? ವಾಟ್ ಇಸ್ ದ ರೀಸನ್? ರಾಹುಲ್ ಗಾಂಧಿ ಬಿಟ್ಟು ಬೇರೆ ಏನಾದರೂ ರೀಸನ್ ಇದೆಯಾ? ರಾಹುಲ್ ಗಾಂಧಿ ಅಂತ ಒಂದೇ ಕಾರಣಕ್ಕಲ್ಲ. ಮೈ ಫ್ಯಾಮಿಲಿ ಇಸ್ ಇನ್ ಕಾಂಗ್ರೆಸ್. ನಮ್ಮ ತಾತ ಅವರು ಮಂಡ್ಯದಲ್ಲಿ MLA ಆಗಿದ್ರು, ನಮ್ಮಮ್ಮ ಕಾಂಗ್ರೆಸ್ಸಲ್ಲಿದ್ದಾರೆ. ಆ್ಯಂಡ್ ಐ ನೀಡೆಡ್ ಒನ್ ಪೊಲಿಟಿಕಲ್ ಪಾರ್ಟಿ ದಟ್ ವುಡ್ ಗಿವ್ ಮಿ ಅ ಪ್ಲಾಟ್ಫಾರ್ಮ್ ಟು ವಾಯ್ಸ್ ಮೈ ಒಪಿನಿಯನ್, ಟು ಡೂ ಸಮಥಿಂಗ್ ಫಾರ್ ಅಸ್. ಈಗ ಎರಡು ನ್ಯಾಷನಲ್ ಪಾರ್ಟಿಗಳಿವೆ, ಒಂದು BJP, ಒಂದು ಕಾಂಗ್ರೆಸ್. ಆ್ಯಂಡ್ ಐ ಚೋಸ್ ಟು ಬಿ ಇನ್ ಕಾಂಗ್ರೆಸ್ ಬಿಕಾಸ್ ಐ ರಿಲೇಟ್ ಟು ಕಾಂಗ್ರೆಸ್. My family is with Congress. ಹಾಗಾಗಿ I chose Congress. And why not Congress? Why Congress? Why not Congress? Why Congress? Because because your family supported it. Allah, if you think that there are some ideals and some strategies that I connect with the Congress. And also because I feel that there is a lot of scope as a youth Congress person to do something for people, to get the youth to join together, to create some kind of a movement, to do something about the political scenario in India itself. I think it's very important to be involved in politics, to do something for your country. ಆದರೆ ಕರ್ನಾಟಕದ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಶಿಥಿಲಗೊಂಡು ಒಂಥರ ಹೆಂಗಾಗಿದೆ ಅಂದರೆ, ಒಂದು ಬಿಲ್ಡಿಂಗ್ ದೂರಿಂದ ನೋಡಿ ಯಾವ ಬೀಳ್ತೋ ಇದು ಆ ಥರ ಇದ್ದಂಗಿದೆ. ಯಾಕಂದರೆ
ಸತತವಾದ ಎಲೆಕ್ಷನ್ಗಳು ಸೋಲ್ತಾ ಬರ್ತದೆ. ಲೋಕಸಭಾ ಇರ್ಬೋದು, ವಿಧಾನಸಭೆ ಇರ್ಬೋದು, ಉಪಚುನಾವಣೆ ಇರ್ಬೋದು, ಅದು ನಗರಸಭೆ ಚುನಾವಣೆ, ಬೆಂಗಳೂರಿನ ಚುನಾವಣೆ, ಎಲ್ಲದರಲ್ಲೂ ಸೋಲ್ತಾ ಬರ್ತಾ ಇದೆ. ಸೊ ಅದು ಟೈಮ್ ಫಾರ್ ಚೇಂಜ್ ಯಾವಾಗಲೂ ಗೌರಿ. ಸೊ ನಿಮ್ಮ ಪ್ರಕಾರ ನೀವು ಬಂದಮೇಲೆ ಚೇಂಜ್ ಆಗುತ್ತೆ ಅಂತೀರಾ? ಅದು ನಾನು ಬಂದಮೇಲೆ ಅಂತಲ್ಲ, ಟೈಮ್ನಲ್ಲಿ ಎಲ್ಲ ಬದಲಾವಣೆ ಆಗುತ್ತೆ. ಟೈಮಲ್ಲಿ ಬದಲಾವಣೆ ಆಗುತ್ತೆ, ನಿಜ. ಅದು ಒಂದು ಸಲ ಸರಿ ಅನಿಸುತ್ತೆ. ಯಾಕಂದರೆ ಗ್ಲಾಮರಸ್ ಫೀಲ್ಡಲ್ಲಿ ಮಿಂಚ್ತಾ ಇರುವಂಥ ನೀವು ಕೂಡ ರಾಜಕೀಯಕ್ಕೆ ಬಂದು ಏನೋ ಮಾಡ್ಬೇಕಂತೀರ ಅಂದರೆ ಇದು ಒಂದು ಚೇಂಜ್ ಅಲ್ವಾ? ಅದೇ ಥರ ಅದು ಕೂಡ ಚೇಂಜ್ ಆಗ್ಬೋದಾ ಅನ್ನೋ ಆಶಾವಾದ ಇಟ್ಕೊಂಡು ನಾವು ಈ ಇಂಟರ್ವ್ಯೂ ಮುಂದುವರಿಸ್ತೀವಿ ಚಿಕ್ಕದೊಂದು ಬ್ರೇಕ್ನ ನಂತರ.